ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 6 ಮಾರ್ಕ್ಸಿಗೆ ಕೇಳುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗ್ಯಾರಂಟಿ ಆಫ್ ಪಾರ್ಟ್ನರ್. ಓಕೆನಾ? ನೀವು ಹೇಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಕಲ್ತ್ಕೊಂಡಿದ್ದೀರೋ, ಸೊ ಈ ಹಿಂದೆನೇ ಹೇಳಿದ್ದೀನಿ, ನಿಮಗೆ ಬೋರ್ಡಿಂದ ರಿಲೀಸ್ ಆಗಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಇದೆಯಲ್ಲ ಮಕ್ಕಳೇ, ಅದರಲ್ಲಿ ಎಲ್ಲ ಪ್ರಾಬ್ಲಮಿಗೂ ಸಂಬಂಧಪಟ್ಟ ಹಾಗೆ, ಎಲ್ಲ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಆನ್ಸರ್ ಏನು ಬರುತ್ತೆ ಅಂತ ಅವರೇ ಹೇಳಿದ್ದಾರೆ, ಬಟ್ ಆನ್ಸರ್ನ ನೀವು ಫೈಂಡ್ ಔಟ್ ಮಾಡಬೇಕು, ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಹಾಗಾಗಿ ಈ ಹಿಂದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಟೋಟಲ್ ಆಗಿ 10 ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ ಅವರು ಕ್ವಶನ್ ಬ್ಯಾಂಕಲ್ಲಿ. ಸೊ ಆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಯಾವ ರೀತಿಯಾಗಿ ಆನ್ಸರ್ನ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಈ ವಿಡಿಯೋದಲ್ಲಿ ಗ್ಯಾರಂಟಿ ಆಫ್ ಪಾರ್ಟ್ನರ್, ಆಲ್ರೆಡಿ ನಾನು ಗ್ಯಾರಂಟಿ ಆಫ್ ಪಾರ್ಟ್ನರ್ ಏನಿದೆ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಇದು ಕ್ವಶನ್ ಬ್ಯಾಂಕಲ್ಲಿರುವಂತಹ ಕ್ವಶನ್ಸ್ ಆಗಿರೋದ್ರಿಂದ, ಸೊ ಆ್ಯನ್ಯುವಲ್ ಎಕ್ಸಾಮಿಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದಾಗಿರೋದ್ರಿಂದ ಇಲ್ಲಿರುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಟೋಟಲ್ ಆಗಿ ನಿಮಗೆ ಗ್ಯಾರಂಟಿ ಆಫ್ ಪಾರ್ಟ್ನರ್ ಮೇಲೆ ಸಂಬಂಧಪಟ್ಟ ಹಾಗೆ 8 ಪ್ರಾಬ್ಲಮ್ಸ್ ಇಲ್ಲಿದೆ. 8 ಪ್ರಾಬ್ಲಮ್ಸಿಗೂ ಕೂಡ ಫೈನಲ್ ಆನ್ಸರ್ ಏನು ಬರುತ್ತೆ ಅನ್ನೋದನ್ನು ಅವರು ಕೊಟ್ಟಿದ್ದಾರೆ. ಓಕೆನಾ? ಸೊ ಈ 8 ಪ್ರಾಬ್ಲಮ್ಸಲ್ಲಿ 8 ಅಲ್ಲ 6 ಪ್ರಾಬ್ಲಮ್ಸ್ ಇದೆ. ಓಕೆನಾ? ಗ್ಯಾರಂಟಿ ಆಫ್ ಪಾರ್ಟ್ನರಿಗೆ ಸಂಬಂಧಪಟ್ಟ ಹಾಗೆ 6 ಇರೋವಂಥದ್ದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನು ಟೋಟಲ್ ಆಗಿ 8 ಪ್ರಾಬ್ಲಮ್ಸ್ ಇರೋವಂಥದ್ದು. ಸೊ ಈ 6 ಪ್ರಾಬ್ಲಮ್ಸು ಕೂಡ ತುಂಬಾ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಇವಾಗ ಮಕ್ಕಳೇ, ಯಾರಿಗೆ ಗ್ಯಾರಂಟಿ ಆಫ್ ಪಾರ್ಟ್ನರ್ ಗೊತ್ತೇ ಇಲ್ಲ ಅನ್ನುವಂತಹ ಮಕ್ಕಳು ನೀವೇನಾದರೂ ಆಗಿದ್ದರೆ, ಈ ಹಿಂದೆ ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ಗಳನ್ನ ಡೀಟೇಲ್ ಆಗಿ ಹೇಳಿದ್ದೀನಿ, ವಾಚ್ ಮಾಡಿ. ಬಟ್ ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಆದಷ್ಟು ಇನ್ಫಾರ್ಮೇಷನ್ನ ಇನ್ಕ್ಲೂಡ್ ಮಾಡ್ತೀನಿ. ಬೈ ಚಾನ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಈ ಹಿಂದೆ ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ಗಳನ್ನ ನೋಡ್ಕೊಳ್ಬೇಕು, ಅದರಲ್ಲಿ ಡೀಟೇಲ್ ಆಗಿ ಹೇಳಿರ್ತೀನಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೂ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಕೌಂಟಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನೋಡಿ ಮಕ್ಕಳೇ, ನಾವಿವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಏನು ಮಾಡ್ತೀವಿ, ಸೊ ಬಿಸ್ನೆಸ್ಸಲ್ಲಿರುವಂತಹ ನೆಟ್ ಪ್ರಾಫಿಟ್ ಎಷ್ಟು ಅಂತ ಬರ್ಕೊಂಡು ಬಿಸ್ನೆಸ್ಸಿಗೆ ಬರುವಂತಹ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದಾ? ಈ ಕಡೆ ಸೈಡ್ ಬಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡ್ತೀವಿ. ಇಫ್ ಸ್ಯಾಲ್ರಿ ಏನಾದರೂ ಕೊಟ್ಟಿದ್ರೆ ಎಂಟ್ರಿ ಮಾಡ್ತೀವಿ, ಕಮಿಷನ್ ಏನಾದರೂ ಇದ್ದರೆ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಾದ್ರ ಮೇಲೆ ಅದನ್ನು ನಾವು ಟೋಟಲ್ ಮಾಡಿ, ಯಾವ ಕಡೆ ಜಾಸ್ತಿ ಇದೆ ಅದನ್ನು ಟೋಟಲ್ ಮಾಡಿ ಬಂದಿರುವಂತಹ ಡಿಫರೆನ್ಸ್ ಅಮೌಂಟನ್ನು ಏನಿದಾರಲ್ಲ ಪಾರ್ಟ್ನರ್ಸು ಅವರಿಗೆ ನಾವೇನು ಮಾಡ್ತೀವಿ, ಶೇರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದೇರ್ ಓಲ್ಡ್ ರೇಷಿಯೋ ಶೇರ್ ಮಾಡ್ತೀವಿ ಅಲ್ವಾ? ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು. ಆದರೆ ಗ್ಯಾರಂಟಿ ಅಂತ ಹೇಳಿದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಎ ಮತ್ತು ಬಿ ಅನ್ನುವಂತಹ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ ಮಕ್ಕಳೇ. ಫಾರ್ ಎಕ್ಸಾಂಪಲ್ 2:1 ರೇಷಿಯೋ ಪ್ರಕಾರ ಇವರು ಪ್ರಾಫಿಟ್ಟು ಮತ್ತು ಲಾಸನ್ನು ಶೇರ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ನ್ಯೂ ಎಂಟ್ರಿ ಸಿದಾಗತ್ತೆ. ಸಿ ಅನ್ನುವಂತಹ ಒಬ್ಬ ನ್ಯೂ ಪಾರ್ಟ್ನರ್ ಬಂದು ಬಿಸ್ನೆಸ್ಸಿಗೆ ಅಡ್ಮಿಷನ್ ತಗೊಳ್ತಾನೆ, ಅಡ್ಮಿಟ್ ಆಗ್ತಾನೆ. ಇಂಥ ಟೈಮಲ್ಲಿ ಸಿ ಏನು ಹೇಳ್ತಾನೆ ಗೊತ್ತಾ, ಅಂದರೆ ಈ ಥರ ಪಾರ್ಟ್ನರ್ಸು ಕೂಡ ಇರ್ತಾರೆ. ಓಕೆ ಅಲ್ಲ? ನೀವು ಫಸ್ಟ್ ಇಯರ್ ಅಕೌಂಟ್ಸಲ್ಲಿ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂತ ಓದಿರ್ತೀರಿ. ಅದರಲ್ಲಿ ಆಕ್ಟಿವ್ ಪಾರ್ಟ್ನರ್, ನಾಮಿನಲ್ ಪಾರ್ಟ್ನರ್, ಸ್ಲೀಪಿಂಗ್ ಪಾರ್ಟ್ನರ್, ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್, ಎಸ್ಟೋಪೆಲ್ ಪಾರ್ಟ್ನರ್. ಸೊ ಈ ರೀತಿಯಾಗಿ ಕೆಲವೊಂದು ಡಿಫ್ರೆಂಟ್ ಪಾರ್ಟ್ನರ್ಸ್ಗಳನ್ನ ಓದಿರ್ತೀರಲ್ಲ, ಅದೇ ರೀತಿಯಲ್ಲಿ ಸಿ ಅನ್ನುವಂತಹ ಒಬ್ಬ ಪಾರ್ಟ್ನರು ಇಲ್ಲಿ ಏನು ಮಾಡ್ತಾನೆ ಗೊತ್ತಾ, ಇಲ್ಲಿ XYZ ಬಿಸ್ನೆಸ್ ಕಂಪನಿ, ಬಿಸ್ನೆಸ್ ನೇಮು XYZ ಅಂತ ತಗೊಳ್ಳಿ. AB ಆಲ್ರೆಡಿ ಇದ್ರು 2:1 ರೇಷಿಯೋ ಪ್ರಕಾರ ಅವರು ಶೇರ್ ಮಾಡ್ತಾ ಇದ್ರು. ಸಿ ಅನ್ನುವಂತಹ ಒಬ್ಬ ಪರ್ಸನ್ನು ಬಿಸ್ನೆಸ್ಸಿಗೆ ಅಡ್ಮಿಷನ್ ತಗೊಂಡ ನಂತರ ಅವನೇನು ಹೇಳ್ತಾನೆ ಗೊತ್ತಾ, ನಿಮ್ಮ ಬಿಸ್ನೆಸ್ ಅಂತ ಹೇಳಿದ್ರೆ ಉಳಿದಿರುವಂತಹ ಪಾರ್ಟ್ನರ್ಸಿಗೆ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಬಿಸ್ನೆಸ್ಸು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಐದರ್ ಪ್ರಾಫಿಟ್ ಆರ್ ಲಾಸ್, ಅರ್ಥ ಆಗ್ತಿದೆಯಲ್ಲ? ಬಿಸ್ನೆಸ್ಸಿಗೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅದು ನನಗೆ ಸಂಬಂಧ ಇಲ್ಲ. ನಾನು ಒಂದಿಷ್ಟು ಅಮೌಂಟನ್ನು ಇನ್ವೆಸ್ಟ್ ಅಂತೂ ಮಾಡ್ತೀನಿ, ಗುಡ್ ವಿಲ್ಲು ತರ್ತೀನಿ, ಆದರೆ ನನಗೆ ಪ್ರತಿ ವರ್ಷ 25,000 ನೀವೇನು ಮಾಡಬೇಕು, ಇಂಟ್ರೆಸ್ಟ್ ಪ್ರಾಫಿಟ್ ಕೊಡಲೇಬೇಕು ಅಂತ ಹೇಳ್ತಾನೆ. ಪ್ರಾಫಿಟನ್ನು ಕೊಡಲೇಬೇಕು ಅಂತ ಹೇಳ್ತಾನೆ. ಹೇಳೋದು ಯಾರು? ಸಿ. ಅಂದರೆ ಬಿಸ್ನೆಸ್ಸಿಗೆ ಪ್ರಾಫಿಟ್ಟು ಎಷ್ಟಾದರೂ ಬರಲಿ, ಇವನು ಪ್ರಾಫಿಟ್ಟು 25,000 ಕೊಡಲೇಬೇಕು. ಫಾರ್ ಎಕ್ಸಾಂಪಲ್ ಇವಾಗ 1 lakh ಇದೆ ಅಮೌಂಟ್ ಅಂತ ಅಂದ್ಕೊಳ್ಳಿ. ಈ 1 lakh ಪ್ರಾಫಿಟ್, ಅರ್ಥ ಆಗ್ತಿದೆಯಾ? ಈ 1 lakh ಪ್ರಾಫಿಟ್ಟಲ್ಲಿ ಇವಂದು ಶೇರ್ ಪ್ರಕಾರ ನಾವು ಕೊಡುವಾಗ 20,000 ರೂಪಾಯಿ ಹೋಗುತ್ತೆ ಅಂತ ಅಂದ್ಕೊಳ್ಳಿ.
ಅಂದರೆ ಈಗ 1 ಲ್ಯಾಕ್ ಪ್ರಾಫಿಟಲ್ಲಿ ಎ ಬಿ ಅವನದು ರೇಷೋ ಪ್ರಕಾರ ಹೋಗಿ ಸಿಗೆ ಅವನದು ರೇಷೋ ಪ್ರಕಾರ ತೆಗೆದಾಗ ಬರೀ 20,000 ಬಂತು ಅಂತ ಅಂದ್ಕೊಳ್ಳಿ. ಆದರೆ ಈ ಹಿಂದೆ ಅವನು ಎಷ್ಟು ಗ್ಯಾರಂಟಿ ಮಾಡ್ಕೊಂಡಿದ್ದ, ಬಿಸ್ನೆಸ್ಸಿಗೆ ಎಷ್ಟಾದರೂ ಪ್ರಾಫಿಟ್ ಆಗಲಿ ಅದು ನನಗೆ ಸಂಬಂಧ ಇಲ್ಲ, ನನಗೆ 25,000 ಕೊಡಲೇಬೇಕು ಅಂತ ಅವನು ಗ್ಯಾರಂಟಿ ಮಾಡ್ಕೊಂಡಿದ್ದ. ಬಟ್ ಈ ವರ್ಷ ಅವನಿಗೆ ಬಂದಿರೋದು ಎಷ್ಟು ಪ್ರಾಫಿಟ್ಟು, 20,000 ಮಾತ್ರ. ಹಾಗಾದರೆ ಇನ್ನು ಎಷ್ಟು ಅಮೌಂಟ್ ಕಡಿಮೆ ಆಯಿತು, ಹೇಳಿದ್ದು 25, ಅವನಿಗೆ ಈ ವರ್ಷ ಅವನ ಪಾಲ್ ಬಂದಿದ್ದು ಓನ್ಲಿ 20,000. ಹಾಗಾದರೆ ಇನ್ನೂ 5,000 ರೂಪಾಯಿ ಬ್ಯಾಲೆನ್ಸ್ ಉಳಿತು. ಯಾರಿಗೆ, ಸಿಗೆ ಕೊಡುವಂತಹ ಬ್ಯಾಲೆನ್ಸ್ ಉಳಿತು. ಈ ಟೈಮಲ್ಲಿ ಈ 5,000 ರೂಪಾಯಿ ಅಮೌಂಟನ್ನು ಯಾರು ಕೊಡಬೇಕು ಅಂತ ಹೇಳಿದ್ರೆ ಓಲ್ಡ್ ಪಾರ್ಟ್ನರ್ಸ್ ಎ ಬಿನೇ ಕೊಡಬೇಕು. ಎ ಬಿ ಅವರು ರೇಷಿಯೋ ಪ್ರಕಾರ ಬೇಕಾದರೂ ಕೊಡಬಹುದು ಅಥವಾ ಈಕ್ವಲ್ ಆಗಿ ಬೇಕಿದ್ರು ಅವರು ಶೇರ್ ಮಾಡಿ ಕೊಡಬಹುದು. ಆದರೆ ಅವ್ರದ್ದು ಏನಿದೆ ಆ ಅಮೌಂಟನ್ನು ಕೊಡಬೇಕು. ಈಗ ನಿಮಗೆ ಇನ್ನೊಂದು ಡೌಟ್ ಬರಬಹುದು, ಇಲ್ಲಿ ಸಿಗೆ ನಾವು 25,000 ಕೊಡ್ತೀವಿ ಅಂತ ಅಷ್ಟೇ ಅಲ್ವಾ ಹೇಳಿದ್ದು, ಬೈ ಚಾನ್ಸ್ 1 ಲ್ಯಾಕಲ್ಲಿ ಅವನ ಪಾಲು 30,000 ಬಂತು ಅಂತ ಹೇಳಿದ್ರೆ ಏನು ಮಾಡೋದು? ಇಲ್ಲೂ ಕೂಡ ಸೇಮ್ ಅಂತ ಹೇಳಿದ್ರೆ ಇವನಿಗೆ ಕೊಡಬೇಕಾಗಿರುವಂತಹ ಅಮೌಂಟ್ ಎಷ್ಟು, 25,000 ಮಾತ್ರ. ಬಟ್ ಅವನ ಪಾಲು ಎಷ್ಟು ಬಂದಿದೆ, 30,000 ಬಂದಿದೆ. ಅವನಿಗೆ 25,000 ಕೊಟ್ಟು ಉಳಿದಿರುವಂತಹ 5,000ನ ಎ ಬಿ ಹಂಚ್ಕೊಳ್ಬಹುದು. ನೋಡಿ, ಜಾಸ್ತಿ ಇದ್ರೂ ಕೂಡ ಓಲ್ಡ್ ಪಾರ್ಟ್ನರ್ಸೇ ಹಂಚ್ಕೊಳ್ತಾರೆ. ಬೈ ಚಾನ್ಸ್ ಗ್ಯಾರಂಟಿ ಅಮೌಂಟ್ ಕೊಡುವಾಗ ಏನಾದರೂ ಶಾರ್ಟೇಜ್ ಬಿದ್ದರೂ ಕೂಡ ಅದನ್ನು ಎ ಬಿನೇ ಹಂಚ್ಕೊಂಡು ಕೊಡ್ತಾರೆ. ಓಕೆ ಅಲ್ಲ, ಇದು ಗ್ಯಾರಂಟಿ. ಆಲ್ಮೋಸ್ಟ್ ಏನು ಗ್ಯಾರಂಟಿ ಆಗಿರುತ್ತೆ ಅಮೌಂಟು ಅದಕ್ಕಿಂತ ಕಡಿಮೆ ಅಮೌಂಟೇ ಅವ್ರಿಗೆ ಸಿಕ್ಕಿರುತ್ತೆ. ಉಳಿದಿರುವಂತಹ ಅಮೌಂಟನ್ನು ಓಲ್ಡ್ ಪಾರ್ಟ್ನರ್ಸೇ ಕೊಡ್ತಾರೆ. ಸೊ ಪ್ರಾಬ್ಲಮ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಕಾನ್ಸೆಪ್ಟ್ ಬರುತ್ತೆ ಅಂತ. ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ಸಚಿನ್ ಅಂಡ್ ರಾಹುಲ್ ವರ್ ಪಾರ್ಟ್ನರ್ಸ್. ಇಬ್ರು ಪಾರ್ಟ್ನರ್ಸ್ ಇದಾರಂತೆ. ಯಾರ್ಯಾರು, ಸಚಿನ್ ಮತ್ತೆ ರಾಹುಲ್ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ನೋಡಿ, ಇಲ್ಲಿ ನೀವು ರಫ್ ವರ್ಕ್ ನೀಟಾಗಿ ಮಾಡ್ಕೊಳ್ಬೇಕು. ಸಚಿನ್ ಮತ್ತೆ ರಾಹುಲ್ 3:2 ರೇಷಿಯೋ ಪ್ರಕಾರ ಅವ್ರು ಏನು ಮಾಡ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 3/5 2/5 ಆಯಿತು. ಕರೆಕ್ಟಾ? ಶೇರ್ ಮಾಡ್ತಾ ಇದ್ದಾರೆ. ದೇ ಅಡ್ಮಿಟ್ ಧೋನಿಯನ್ನ ಏನು ಮಾಡ್ಕೊಂಡಿದ್ದಾರೆ, ಹೊಸ ಪಾರ್ಟ್ನರ್ ಆಗಿ ತಗೊಂಡಿದ್ದಾರೆ. ಸಚಿನ್ ಮತ್ತೆ ರಾಹುಲ್ಗೆ ಎಕ್ಸ್ಟ್ರಾ ಪಾರ್ಟ್ನರ್ ಆಗಿ ಧೋನಿಯನ್ನ ತಗೊಂಡಿದ್ದಾರೆ. ಹಾಗಾದ್ರೆ ಅವ್ನ ಶೇರ್ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಡ್ಮಿಟ್ ಧೋನಿ ಫಾರ್ 1/6 ಶೇರ್. ಅವನದು ಎಷ್ಟಂತೆ ಶೇರು, 1/6. ನೋಡಿ, ಸಚಿನಿಂದು 3/5, ರಾಹುಲಿಂದು 2/5, ಧೋನಿದು 1/6 ಆಯಿತು. ಕರೆಕ್ಟಾ? ನೆಕ್ಸ್ಟ್ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಶೇರ್ ಇನ್ ಪ್ರಾಫಿಟ್ಸ್ ಅಂಡ್ ಗ್ಯಾರಂಟೀಡ್ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ಸ್. ನೋಡಿ, ಗ್ಯಾರಂಟೀಡ್ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ಸ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ 25,000. ಇದು ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಧೋನಿ ಏನು ಗ್ಯಾರಂಟಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನಿಮಗೆ ಬಿಸ್ನೆಸ್ಸಿಗೆ ಎಷ್ಟಾದರೂ ಪ್ರಾಫಿಟ್ ಬರಲಿ, ನನಗೆ 25,000ಕ್ಕಿಂತ ಕಡಿಮೆ ಪ್ರಾಫಿಟನ್ನು ಕೊಡಬಾರ್ದು. ಲೆಸ್ ದ್ಯಾನ್, ಕಡಿಮೆ. 25,000 ಕೊಡಲೇಬೇಕು, 25,000ಕ್ಕಿಂತ ಕಡಿಮೆ ಕೊಡಬಾರ್ದು. ಇಲ್ಲಿ ಈ ವರ್ಡ್ ನೋಡ್ಕೋಬೇಕು. ಜಸ್ಟ್ 25,000 ಅಂತ ಇಲ್ಲ, ಲೆಸ್ ದ್ಯಾನ್ 25,000. 25,000ಕ್ಕಿಂತ ಒಳಗಡೆ ನನಗೆ ಪ್ರಾಫಿಟ್ ಕೊಡೋ ಹಾಗಿಲ್ಲ. ನನಗೆ ಕೊಟ್ಟರೆ 25,000ನೇ ಕೊಡಬೇಕು, ಇಲ್ಲ ಅದಕ್ಕಿಂತ ಜಾಸ್ತಿ ಬೇಕಾದರೂ ಕೊಡ್ಬೋದು. ಈ ರೀತಿಯಾಗಿ ಅವನೇನು ಮಾಡ್ಕೊಂಡಿದ್ದಾನೆ, ಗ್ಯಾರಂಟಿ ಮಾಡ್ಕೊಂಡಿದ್ದಾನೆ. ಈ ಪ್ರಾಬ್ಲಮಲ್ಲಿ ಅವನ ಪಾಲು 20,000 ಬಂದರೆ 5,000 ಇವರಿಬ್ರು ಕೊಡಬೇಕು ಹಂಚ್ಕೊಂಡು. 30,000 ಬಂದರೆ ಅದಿಷ್ಟು ಕೂಡ ಧೋನಿದೆ. ಕಾರಣ ಲೆಸ್ ದ್ಯಾನ್. 25,000ಕ್ಕಿಂತ ಕಡಿಮೆ ಬಂದರೆ ನನಗೆ ಬೇಡ, ನನಗೆ 25,000 ಬೇಕು. ಅದಕ್ಕಿಂತ ಜಾಸ್ತಿ ಬಂದರೆ ಅಷ್ಟು ನಂದೆ. ಆ ಅರ್ಥದಲ್ಲಿ ಅವನೇನು ಮಾಡ್ಕೊಂಡಿದ್ದಾನೆ, ಗ್ಯಾರಂಟಿಯನ್ನು ಮಾಡ್ಕೊಂಡಿದ್ದಾನೆ. ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿ, 90,000. ಬಿಸ್ನೆಸ್ಸಲ್ಲಿ ಟೋಟಲ್ ಪ್ರಾಫಿಟ್ ಇರೋದೆಷ್ಟು, 90,000. ಈ 90,000ನ ನೀಟಾಗಿ ಸಚಿನ್, ರಾಹುಲ್, ಧೋನಿಗೆ ಹಂಚಿದಾಗ ಧೋನಿ ಪಾಲ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡ್ರೆ ಉಳಿದಿರೋ ಅಮೌಂಟು ಸಚಿನ್, ರಾಹುಲ್ ಎಷ್ಟು ಕೊಡಬೇಕು ಅಂತ ಗೊತ್ತಾಗುತ್ತೆ. ಇದೇ ಗ್ಯಾರಂಟಿ ಆಫ್ ಪ್ರಾಫಿಟ್ ಪ್ರಾಬ್ಲಮ್. ಓಕೆನಾ? ಹಾಗಾದರೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಇದಿಷ್ಟೇ ಇನ್ಫಾರ್ಮೇಷನ್ನು. ಏನು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಕಾಲಮ್ ಸೇಮ್ ಇರುತ್ತೆ. ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಯಾವ ರೀತಿಯಾಗಿ ಕಾಲಮ್ನ ಹಾಕ್ತಿರೋ ಅದೇ ರೀತಿಯಾಗಿ ಇದಕ್ಕೂ ಕೂಡ ಕಾಲಮ್ನ ಹಾಕಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ನಾನಿಲ್ಲಿ ಯಾಕೆ ಯಾವ ಇಯರ್ನು ಬರೀಲಿಲ್ಲ ಅಂತ ಹೇಳಿದ್ರೆ, ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯ ಇಯರ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇಷ್ಟೇ ಬರೆದು ಇಲ್ಲಿ ಡಾಟ್ ಇಟ್ಟಿದ್ದೀನಿ, ನೀವು ಕೂಡ ಹಾಗೆ ಹಾಕಬೇಕು. ನೆಕ್ಸ್ಟು ಪರ್ಟಿಕ್ಯುಲರ್ಸು ಅಮೌಂಟು. ಕಾಲಮ್ನ ಪೆನ್ಸಿಲಲ್ಲೇ ಹಾಕಬೇಕು, ಮಸ್ಟ್ ಆ್ಯಂಡ್ ಶುಡ್.
ಕಾಲಮ್ನ ಪೆನ್ಸಿಲಲ್ಲೇ ಹಾಕಬೇಕು. ನೆಕ್ಸ್ಟು ನೀವು ರೈಟಿಂಗಿಗೆ ಪ್ರಾಬ್ಲಮ್ನ ಬರೆಯುವಾಗ ಬ್ಲ್ಯಾಕ್ ಆರ್ ಬ್ಲೂ ಈ ಕಲರ್ನೇ ಯೂಸ್ ಮಾಡಬೇಕು. ಎಕ್ಸಾಮಿಗಾಗಿರ್ಬಹುದು, ನಿಮ್ಮ ಕಾಲೇಜಲ್ಲಿ ನಡೆಯುವಂತಹ ಸ್ಮಾಲ್ ಟೆಸ್ಟ್ ಎಕ್ಸಾಮ್ ಏನೇ ಆಗಿರ್ಬೋದು, ಬ್ಲ್ಯಾಕ್ ಆರ್ ಬ್ಲೂ ಎರಡರಲ್ಲಿ ಒಂದು ಕಲರ್ನ ಯೂಸ್ ಮಾಡಬೇಕು. ಪೆನ್ಸಿಲಲ್ಲೇ ಲೈನ್ಸ್ಗಳನ್ನ ಹಾಕಬೇಕು. ನೆಕ್ಸ್ಟು ನೋ ಡೌಟ್ ನಾವು ಸ್ಟಾರ್ಟಿಂಗು ಈ ಒಂದು ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ಪ್ರಾಫಿಟ್ ಏನಿದೆ 90,000 ಅದನ್ನೇ ನಾವು ಬರ್ಕೊಳ್ತೀವಿ. ಹಾಗಾದರೆ ಅದಕ್ಕೆ ಏನಂತ ಬರ್ಕೊಳ್ಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರೀತೀವಲ್ಲ ಅದೇ ರೀತಿಯಾಗಿ ಬರೆಯುವಂಥದ್ದು. ಯಾಕೆ ನಾನು ಪೆನ್ನನ್ನು ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ವಿಡಿಯೋಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಕಲರ್ ಪೆನ್ಸಿಲ್ ಪೆನ್ ಎಲ್ಲ ಯೂಸ್ ಮಾಡ್ತೀನಿ. ನೀವು ಆ ರೀತಿ ಮಾಡೋ ಹಾಗಿಲ್ಲ. ಕಾಲಮಿಗೆ ಪೆನ್ಸಿಲ್ಲು, ರೈಟಿಂಗಿಗೆ ಬ್ಲ್ಯಾಕ್ ಆರ್ ಬ್ಲೂ ಪೆನ್. ಓಕೆನಾ ಮಕ್ಕಳೇ? ಇಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಿತೀವಿ ಅಲ್ವಾ? ಲಾಸ್ ಅಕೌಂಟ್ ಅಂತ ಬರಿತೀವಿ. ಹೀಗೆ ಬರಿಬೇಕು ಅಂತ ನಾನು ಹೇಳಿದ್ದೀನಿ ಅಲ್ವಾ? ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್ ಅಂತ ಮೆನ್ಷನ್ ಮಾಡಬೇಕು. ಕರೆಕ್ಟಾ ಮಕ್ಕಳೇ? ಓಕೆ, ನಾನು ನೆಟ್ ಪ್ರಾಫಿಟ್ ಅಂತ ಬರೆದೆ. ಪ್ರಾಬ್ಲಮಲ್ಲಿ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಲೆಕ್ಕನ ನೋಡ್ಕೊಳ್ಳುವಾಗ ಸರಿಯಾಗಿ ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಪ್ರಾಬ್ಲಮಲ್ಲಿ ಎರಡೆರಡು ದೊಡ್ಡ ಅಮೌಂಟ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕ್ವಶನ್ನ ಸರಿಯಾಗಿ ಓದ್ಕೊಂಡ್ರೆ ಗ್ಯಾರಂಟೀಡ್ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ಅಂತ ಹೇಳಿದ್ರೆ ಇದು ಗ್ಯಾರಂಟಿ ಅಮೌಂಟು. ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್, ಇಲ್ಲಿ ನೋಡಿ, ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ಎಷ್ಟು ಅಂತ ಹೇಳಿದ್ರೆ 90,000. ಸೊ ಈ ಅಮೌಂಟನ್ನ ನಾವಿಲ್ಲಿ ಬರಿಬೇಕು. ಎಷ್ಟಿದೆ ಅಮೌಂಟು? 90,000. ಓಕೆನಾ? ನೆಕ್ಸ್ಟು ಅದಾದ್ರ ಮೇಲೆ ಡೆಬಿಟ್ ಸೈಡಿಗೆ ಬರಬೇಕು. ಡೆಬಿಟ್ಟು ಕ್ರೆಡಿಟು ಅಂತ ಸೈಡಲ್ಲಿ ಬರೀಲೇಬೇಕು ಮಕ್ಕಳೇ. ಇಲ್ಲಿ 2 ಕರೆಕ್ಟ್ ಅಲ್ವಾ? 2 ಅಂತಾನೆ ಬರಿತೀವಲ್ವಾ? 2 ಪ್ರಾಫಿಟ್ಸ್. ಯಾವ ಪ್ರಾಫಿಟ್ಟು ಇದೆ? 90,000 ಪ್ರಾಫಿಟ್ಟು. ಟು ಪ್ರಾಫಿಟ್ಸ್ ಟ್ರಾನ್ಸ್ಫರ್ಡ್. ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಟ್ರಾನ್ಸ್ಫರ್ಡ್ ಟು ಯಾರ್ಯಾರಿಗೆ? ಫಸ್ಟ್ ಒನ್ ಕರೆಕ್ಟಾ? ಸಚಿನ್ ಅಲ್ವಾ ಮಕ್ಕಳೇ? ಸಚಿನ್ ಕ್ಯಾಪಿಟಲ್. ಇವಾಗ ಸಚಿನ್ ಕ್ಯಾಪಿಟಲ್ ಅಂತ ಬರೆದಾಯಿತು. ಇವಾಗ ಏನು ಅಂತ ಹೇಳಿದ್ರೆ ಯಾವ ರೇಷ್ಯೋನ ತಗೊಳ್ಬೇಕು, ಯಾವ ರೇಷ್ಯೋ ಪ್ರಕಾರ ಹಂಚಬೇಕು ಅನ್ನೋದು ನಿಮಗಿವಾಗ ಡೌಟು. ಮಕ್ಕಳೇ ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಚಿನ್ನಿನ ಓಲ್ಡ್ ರೇಷ್ಯೋ ಏನು ಕೊಟ್ಟಿದ್ರು, ಓಲ್ಡ್ ರೇಷ್ಯೋ ಅನ್ನೋದಕ್ಕಿಂತ ಸಚಿನ್ ಮತ್ತು ರಾಹುಲ್ ಈ ಓಲ್ಡ್ ಪಾರ್ಟ್ನರ್ಸಿಗೆ ರೇಷ್ಯೋ ಏನು ಕೊಟ್ಟಿದ್ರು? 3:2, 3/5, 2/5. ಮಕ್ಕಳೇ ಈ ಒಂದು ರೇಷ್ಯೋನ ಯಾವಾಗ ಯೂಸ್ ಮಾಡಬೇಕು ಅಂದರೆ, ಸಮ್ ಟೈಮ್ 3 ಪಾರ್ಟ್ನರ್ಸಿಂದು ಒಟ್ಟಿಗೆ ಕೊಡ್ತಾರೆ, ಓಕೆ ಅಲ್ಲ? ಅವಾಗ ಅದು ಬೇರೆ ರೀತಿ ಇರುತ್ತೆ. ಇಲ್ಲಿ ಓಲ್ಡ್ ಪಾರ್ಟ್ನರ್ಸಿನ ಶೇರ್ ಅಷ್ಟೇ ಕೊಟ್ಟಿದ್ರು ಅಲ್ವಾ ರೇಷ್ಯೋ. ಇದನ್ನು ಧೋನಿಗೆ ಅಮೌಂಟ್ ಕೊಡುವಾಗ ಏನಾದರೂ ಶಾರ್ಟೇಜ್ ಬಿದ್ದರೆ ಆ ಡಿಫಿಷಿಯನ್ಸಿ ಅಮೌಂಟನ್ನು ಕಂಡು ಹಿಡಿಯೋದಕ್ಕೆ ಇದನ್ನು ಉಪಯೋಗಿಸ್ಬೇಕು. ಇನ್ನೊಂದ್ಸಲ ಹೇಳ, ಈ ಓಲ್ಡ್ ರೇಷ್ಯೋನ ಯಾವಾಗ ಯೂಸ್ ಮಾಡಬೇಕು ಅಂದರೆ, ಧೋನಿಗೇನು ಅಮೌಂಟ್ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿರ್ತೀವಿ, ಆ ಅಮೌಂಟ್ ಏನಾದರೂ ಶಾರ್ಟೇಜ್ ಆಯಿತು, ಕಡಿಮೆ ಆಯಿತು, ಆ ಡಿಫಿಷಿಯನ್ಸಿ ಅಮೌಂಟನ್ನು ಯಾರು ಕೊಡಬೇಕು? ಒಂದು 5,000ನೋ 6,000ನೋ 10,000ನೋ ಶಾರ್ಟೇಜ್ ಬಿದ್ದರೆ ಯಾರು ಕೊಡಬೇಕು? ಇವರಿಬ್ಬರೇ ಕೊಡಬೇಕಲ್ವಾ? ಆ ಕೊಡುವಂತಹ, ಆ ಶಾರ್ಟೇಜ್ ಬಿದ್ದಿರುವಂತಹ ಅಮೌಂಟನ್ನು ಕೊಡುವಂತಹ ಟೈಮಲ್ಲಿ ಈ ಒಂದು ರೇಷ್ಯೋನ ಯೂಸ್ ಮಾಡ್ತೀವಿ. ಹಾಗಾದರೆ ಪ್ರಾಬ್ಲಮಲ್ಲಿ ಇಲ್ಲಿ 90,000 ಅಂತ ಕೊಟ್ಟಿದ್ದಾರಲ್ಲ ಮೇಡಮ್, ಇದನ್ನು ಯಾವ ಥರ ಹಂಚೋದು ಅಂತ ನಿಮ್ಮ ಡೌಟ್. ಇವಾಗ ಅದನ್ನು ಹೇಗೆ ಹಂಚಬೇಕು ಅಂತ ಹೇಳಿದ್ರೆ, 3 ಜನ ಪಾರ್ಟ್ನರ್ಸಿನ ಒಂದ್ಸಲ ನೇಮ್ನ ರಫ್ ವರ್ಕಲ್ಲೇ ಬರ್ಕೊಳ್ಳಿ. ಸಚಿನ್, ರಾಹುಲ್, ಧೋನಿ. ಕರೆಕ್ಟಾ? ಸಚಿನ್ ರಾಹುಲಿನ ಶೇರ್ ಎಷ್ಟು? 3:2. ಕರೆಕ್ಟಾ ಮಕ್ಕಳೇ? ಧೋನಿ ಎಷ್ಟು? 1/6. 1/6 ಅಂದರೆ 1, 6ರಲ್ಲಿ 1 ಭಾಗ. ಕರೆಕ್ಟಾ? 6. ಅಲ್ಲಿಗೆ ಸಚಿನ್ 3, ರಾಹುಲ್ 2, ಧೋನಿ 1. ಇಲ್ಲಿ ಏನಿತ್ತು? ಇದು ಎರಡನ್ನ ಸೇರ್ ತಗೊಳ್ಳೋದಲ್ಲ. ಒಟ್ಟು ಪಾರ್ಟ್ನರ್ಸ್ ಎಷ್ಟು ಜನ? ಈಗ 3 ಜನ ಆದರೂ ತಾನೆ. ಸಚಿನಿಂದು 3, ರಾಹುಲಿಂದು 2. ಕರೆಕ್ಟಾ? ಧೋನಿದು 1. ಇವಾಗ ಇಲ್ಲಿ ಎಷ್ಟಾಯಿತು? 3 + 2 5, 5 + 1 6 ಆಯಿತು. ಹಾಗಾದರೆ 3/6, 2/6, 1/6. ಯಾಕಿದ್ರ ಪ್ರಕಾರ ಹಂಚಲ್ಲ? ಈಗ ಹೊಸ ಪಾರ್ಟ್ನರ್ ಬಂದಾಗಿದೆ. ಈಗಿರೋದೇ 6 ಭಾಗ, 6 ಪಾರ್ಟು. ಅದರಲ್ಲಿ 3 ಪಾರ್ಟು ಸಚಿನಿಂದು, 2 ಪಾರ್ಟು ರಾಹುಲಿಂದು, 1 ಪಾರ್ಟು ಧೋನಿದು. ನಾವು ಈ 90,000ನ ಒಬ್ಬನಿಗೆ 3/6, ಇನ್ನೊಬ್ಬನಿಗೆ 2/6, ಇನ್ನೊಬ್ಬನಿಗೆ 1/6 ಈ ರೀತಿಯಾಗಿ ಹಂಚಬೇಕು. ಗೊತ್ತಾಯ್ತಲ್ಲ? ಸೊ ಈ ರೀತಿಯಾಗಿ ಬರಿಬೇಕು. ಸಚಿನಿಗೆ 3/6 × 90,000 ಅಂತ ಬರ್ಕೊಳ್ಬೇಕು.
ಸಚಿನ್. ಸೊ ಇವನ್ ಅಮೌಂಟ್ ಎಷ್ಟು ಬರುತ್ತೆ? ಔಟರ್ ಕಾಲಮಿಗೆ ಬರಿಬಾರ್ದು, ಡೈರೆಕ್ಟಾಗಿ ಇನ್ನರ್ ಕಾಲಮಲ್ಲೇ ಬರ್ಕೋಬೇಕು. ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 45,000 ಬರುತ್ತೆ. ಅಂದರೆ 90,000ದಲ್ಲಿ 45,000 ಸಚಿನಿನ ಪಾಲು. ಸ್ವಲ್ಪ ಜಾಗ ಬಿಡ್ತೀನಿ, ಯಾಕಂದರೆ ಏನಾದರೂ ಧೋನಿ ಕೊಡೋದೇನಾದರೂ ಶಾರ್ಟೇಜ್ ಬಿದ್ದರೆ ಇಲ್ಲಿ ಎಂಟ್ರಿ ಮಾಡೋದಕ್ಕೆ ಜಾಗ ಬೇಕಲ್ಲ, ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಸೆಕೆಂಡ್ ಪಾರ್ಟ್ನರ್ ನೇಮ್ ತಗೊಳ್ತೀನಿ, ರಾಹುಲ್ ಕ್ಯಾಪಿಟಲ್. ರಾಹುಲ್ ಕ್ಯಾಪಿಟಲ್ ಅಂತ ಬರ್ಕೊಂಡು ಇವಾಗ 2/6 ಅವಂದು ಅಲ್ವಾ, 90,000. 90,000ಅಲ್ಲಿ 2/6 ಅಂತ ಹೇಳಿದ್ರೆ ರಾಹುಲಿನ ಪಾಲಿಷ್ಟು ಬಂತು 30,000 ರೂಪಾಯಿ ಬಂತು. ಆ ಅಮೌಂಟನ್ನ ಇನ್ನರ್ ಕಾಲಮಲ್ಲೇ ಬರಿತೀನಿ. ಮತ್ತು ರಾಹುಲ್ ಕೂಡ ಓಲ್ಡ್ ಪಾರ್ಟ್ನರೇ, ಅವನು ಧೋನಿ ಕೊಡಬೇಕಾಗಿ ಬರಬಹುದು. ಯಾಕಂದರೆ ಈ ಪ್ರಾಬ್ಲಮಲ್ಲಿ ಸಚಿನ್ ಒಬ್ಬನೇ ಕೊಡ್ತಾನೆ, ರಾಹುಲ್ ಒಬ್ಬನೇ ಕೊಡ್ತಾನೆ, ಆ ರೀತಿ ಏನು ಹೇಳಲಿಲ್ಲ. ಇಬ್ಬರು ಹಂಚಿ ಕೊಡಬೇಕು ಅಂತಲೇ ಇದೆ ಡಿಫಿಷಿಯನ್ಸಿ ಅಮೌಂಟ್ ಬಂದರೆ, ಹಾಗಾಗಿ ಸ್ವಲ್ಪ ಜಾಗ ಬಿಡ್ತೀನಿ. ನೆಕ್ಸ್ಟು ಥರ್ಡ್ ಪಾರ್ಟ್ನರ್ ಯಾರು ಅಂತ ಹೇಳಿದ್ರೆ ಧೋನಿ. ಧೋನಿ ನೇಮನ್ನು ಬರ್ಕೊಳ್ಳಿ, ಧೋನೀಸ್ ಕ್ಯಾಪಿಟಲ್. ಧೋನೀಸ್ ಕ್ಯಾಪಿಟಲ್, ಇಲ್ಲಿ ರಾಹುಲ್ಸ್ ಕ್ಯಾಪಿಟಲ್, ಸಚಿನ್ಸ್ ಕ್ಯಾಪಿಟಲ್ ಎಸ್ ಹಾಕಬೇಕಾಯ್ತಾ. ಧೋನೀಸ್ ಕ್ಯಾಪಿಟಲ್ ಎಷ್ಟು, ಅವನ ಪಾಲು ಎಷ್ಟು? 1/6 90,000. 90,000ಅಲ್ಲಿ 1/6 ಅಂತ ಹೇಳಿದ್ರೆ ಅವನ ಪಾಲು 15,000. ನೀವಿಲ್ಲೇ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಬಹುದು. ಇದ್ದಿದ್ದು 90,000, ಇಲ್ಲಿ 45,000 ಇದೆ, ಇಲ್ಲಿ 30 ಇದೆ. 45 30 ಎಷ್ಟಾಯಿತು? 75 ಆಯಿತು. 75 ಪ್ಲಸ್ ಇವನು 15 ಬಂತು, 90 ಆಯಿತು. ಸರಿ ಆಯಿತು. 90,000ನ 45 30 15,000 ಅಂತ ಹಂಚಿಕೊಂಡ್ರು. ಆದರೆ ನಿಮಗೆ ಗೊತ್ತಿದೆ ಧೋನಿಗೆ ಎಷ್ಟು ಕೊಡಬೇಕು ಅಂತ ಗ್ಯಾರಂಟಿ ಆಗಿದೆ, 25,000 ಕೊಡಲೇಬೇಕು. 25,000ಕ್ಕಿಂತ ಕಡಿಮೆ ಇರಬಾರ್ದು. ಇಲ್ಲ ಅವನ ಪಾಲು ಎಷ್ಟು ಬಂದಿದೆ? 15,000 ಮಾತ್ರ ಬಂದಿದೆ. ಹಾಗಾದರೆ ಇನ್ನು ಎಷ್ಟು ಶಾರ್ಟೇಜ್ ಇದೆ ಇವನಿಗೆ ಅಮೌಂಟು? 10,000 ಶಾರ್ಟೇಜ್ ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಧೋನಿಗೆ ಕೊಡಬೇಕಾಗಿರೋ ಅಮೌಂಟ್ ಎಷ್ಟು? 25,000. ಇಲ್ಲ ಅವನ ಪಾಲು ಬಂದಿರೋದೆಷ್ಟು? 15,000 ಮಾತ್ರ. ಹಾಗಾದ್ರೆ ಇನ್ನು ಎಷ್ಟು ಅಮೌಂಟ್ ನಾವು ಕೊಡಬೇಕು ಅವನಿಗೆ? 10,000. ಈ 10,000ನ ಯಾರ್ಯಾರು ಕೊಡಬೇಕು? ಸಚಿನ್ ಮತ್ತು ರಾಹುಲ್ ಕೊಡಬೇಕು. ಸಚಿನ್ ರಾಹುಲ್ ಹೇಗೆ ಕೊಡಬೇಕು 10,000 ರೂಪಾಯಿನ? ಇವನು 3/5 ಕೊಡಬೇಕು, ಇವನು 2/5 ಕೊಡಬೇಕು. ಯಾವ ರೇಷಿಯೋ? ಓಲ್ಡ್ ರೇಷಿಯೋ. ಕರೆಕ್ಟ್ ಅಲ್ವಾ? ಈ ರೇಷಿಯೋ ಪ್ರಕಾರ ಕೊಡಬೇಕು. ಹಾಗಾದರೆ ಇವನಿಗೆ ಶಾರ್ಟೇಜ್ ಇರೋ ಅಮೌಂಟ್ ಎಷ್ಟಾಯಿತು? ಇವಾಗ ಇಲ್ಲಿ ಇವನಿಗೆ ಯಾರ್ಯಾರು ಕೊಡಬೇಕು ಅವ್ರ ನೇಮನ್ನು ಬರ್ಕೊಳ್ಬೇಕು. ಬರ್ಕೊಳ್ಳಿ. ಫಸ್ಟು ಸಚಿನ್ ಕೊಡಬೇಕು, ಸಚಿನ್ ನೇಮ್ನ ಬರೀರಿ. ಸೆಕೆಂಡ್ ಒನ್ನು ರಾಹುಲ್ ಕೊಡಬೇಕು, ರಾಹುಲ್ ನೇಮ್ನ ಬರೀರಿ. ಓಕೆಲ್ಲ, ಇದಕ್ಕೆಲ್ಲ ರಫ್ ನೋಟ್ ಮಾಡಿಟ್ಕೋಬೇಕು. ನಾನು ಡೈರೆಕ್ಟ್ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ. ಸೊ 25,000ದಲ್ಲಿ 25,000 ಇಲ್ಲಿದೆ ಅಂದರೆ ಬ್ಯಾಲೆನ್ಸ್ ಇರೋ ಅಮೌಂಟ್ ಎಷ್ಟು ಕೊಡಬೇಕು? 10,000 ರೂಪಾಯಿ ಕೊಡಬೇಕು. ಕರೆಕ್ಟಾ? ಈ 10,000ದಲ್ಲಿ ಇವನು 3/5, ಇವನು 2/5 ಕೊಡಬೇಕು. ಅಲ್ಲಿಗೆ 10,000ದಲ್ಲಿ 3/5 ಅಂತ ಹೇಳಿದ್ರೆ ಸಚಿನ್ 6,000 ಕೊಡಬೇಕು, ರಾಹುಲ್ 4,000 ಕೊಡಬೇಕು. ಇವಾಗ ನೋಡಿ 15 6 4 ಟೋಟಲ್ 25,000 ಆಯಿತಾ? 15 6 21 4 25. ಇವಾಗ 25,000 ಬಂತು. ಯಾರಿಗೆ? ಧೋನಿಗೆ 25,000 ಬಂತು. ಕರೆಕ್ಟಾ? ಧೋನಿಗೆ 25,000 ಬಂದ್ರ ಮೇಲೆ ಕೊಟ್ಟಿದ್ಯಾರು? ಸಚಿನ್ 6,000, ರಾಹುಲ್ 4,000. ಇಲ್ಲಿ ಅಮೌಂಟ್ ಇನ್ನರ್ ಕಾಲಮಲ್ಲಿ ಬರ್ಕೊಂಡಿದ್ದೀವಲ್ಲ, ಇಲ್ಲಿ ಏನು ಮಾಡ್ಬೇಕು ಇವಾಗ? 45,000 ರೂಪಾಯಿ ಸಚಿನ್ ಪ್ರಾಫಿಟ್ ಇತ್ತು. ಆದರೆ ಸಚಿನ್ 6,000 ರೂಪಾಯಿ ಯಾರಿಗೆ ಕೊಟ್ಟ? ಶಾರ್ಟೇಜ್ ಬಿದ್ದಿದ್ದಕ್ಕೆ ಧೋನಿ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಲೆಸ್ 6,000. ಕರೆಕ್ಟಾ? ಇವನು 6,000ನ ಲೆಸ್ ಮಾಡಬೇಕು. ಇವನು ಇಲ್ಲಿ ಕೊಟ್ಟಿರೋದೆಷ್ಟು? 4,000. ರಾಹುಲ್ 4,000ನ ಲೆಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವ್ರವ್ರ ಅಮೌಂಟ್ ಇಬ್ಬರು ಸೇರಿ ಅವನಿಗೆ ಶಾರ್ಟೇಜ್ ಬಿದ್ದಿರೋ ಅಮೌಂಟನ್ನು ಕೊಟ್ಟುಬಿಟ್ಟಿದ್ದಾರೆ. ಲೆಸ್ ಮಾಡಿ ಉಳಿದಿರೋ ಅಮೌಂಟನ್ನೇ ಕೊಡಬೇಕು. ಈಗ 45ರಲ್ಲಿ 6,000 ಹೋದರೆ ಎಷ್ಟು? 39,000 ಉಳಿತು. ಅಲ್ಲಿಗೆ ಇವಾಗ ಸಚಿನಿನ ಅಮೌಂಟ್ ಎಷ್ಟು? 39,000 ಮಾತ್ರ. ರಾಹುಲಿನ ದುಡ್ಡು 30ರಲ್ಲಿ 4,000 ಕೊಟ್ಟುಬಿಟ್ಟಿದ್ದಾನೆ ಧೋನಿಗೆ. ಹಾಗಾದರೆ ಉಳಿದಿರೋ ಅಮೌಂಟ್ ಎಷ್ಟು? 26,000 ಮಾತ್ರ. ಹಾಗಾದರೆ ಇಲ್ಲಿ ಲೆಸ್ ಮಾಡಿದ್ದೀವಲ್ಲ, ಇದಕ್ಕೆ ಏನು ಬರಿಬೇಕು? ಕರೆಕ್ಟಾಗಿ ಬರಿಬೇಕು. ಲೆಸ್ ಇಲ್ಲಿ ಮೈನಸ್ಸು ಹಾಕಬೇಕಾಯ್ತಾ? ಲೆಸ್ ಅಂತ ಬರೆದು ಶೇರ್ ಇನ್ ಡಿಫಿಷಿಯನ್ಸಿ ಅಂತ ಬರಿಬೇಕು. ಬ್ಯಾಲೆನ್ಸ್ ಇರುವ ಅಮೌಂಟನ್ನು, ಶಾರ್ಟೇಜ್ ಇರುವ ಅಮೌಂಟನ್ನು ಕೊಟ್ಟಿದ್ದು. ಲೆಸ್ ಶೇರ್ ಇನ್ ಡಿಫಿಷಿಯನ್ಸಿ. ಎಷ್ಟು ಅಮೌಂಟಲ್ಲಿ ಅವನು ಕೊಟ್ಟಿದ್ದು? 10,000ದಲ್ಲಿ 3/5 ಕೊಟ್ಟಿದ್ದು. ಕರೆಕ್ಟಾ?
ಈ ಅಮೌಂಟನ್ನು ಬರಿಬೇಕು. ನೆಕ್ಸ್ಟ್ ಇವನಿಗೂ ಕೂಡ ಸೇಮ್ ಬರಿಬೇಕು. ಲೆಸ್ ಶೇರ್ ಇನ್ ಡಿಫಿಷಿಯನ್ಸಿ ಅಂತ ಬರೆದು ಡಿಫಿಷಿಯನ್ಸಿ 10,000ದಲ್ಲಿ 2/5 ರಾಹುಲ್ ಕೊಟ್ಟಿದ್ದು 4,000. ಕರೆಕ್ಟಾ? ಇವನು 3/5 ಅಂತ ಹೇಳಿದ್ರೆ 6,000, ಇವನು 2/5 ಅಂದರೆ 4,000 ಕೊಟ್ಟಿದ್ದು. ಕೊಟ್ಟವ್ರದ್ದು ಅಮೌಂಟು ಲೆಸ್ ಮಾಡಿಟ್ವಿ, ಯಾರಿಗೆ ಅಮೌಂಟ್ ಬಂತೋ ಅವನಿಗೆ ಆ್ಯಡ್ ಮಾಡಿಟ್ವಿ. ಕರೆಕ್ಟಾ? ಸೊ ಇಲ್ಲಿಗೆ ಈ ಒಂದು ಪ್ರಾಬ್ಲಮ್ಮು ಮುಗೀತು. ನೀವಿವಾಗ ಟೋಟಲ್ ಮಾಡಿ ನೋಡಿದರೆ ಅವ್ರೇನು ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ರು ಅಮೌಂಟು ಪ್ರಾಫಿಟ್ ಅಂತ, ಆ ಅಮೌಂಟು ಈಕ್ವಲ್ ಆಗಿರುತ್ತೆ. ಈಕ್ವಲ್ ಆಗಿಲ್ಲ ಅಂದರೆ ನೀವು ಮಾಡಿರೋ ಪ್ರಾಬ್ಲಮ್ ರಾಂಗ್ ಅಂತಲೇ ಅರ್ಥ. ಇಲ್ಲಿ ಎಷ್ಟಿದೆ? 90,000 ಇದೆ ಈ ಸೈಡು. ಸೊ 90,000 ಅಂತ ಇಲ್ಲಿ ಬರೆದೆ ನಾನು 90,000. ಇಲ್ಲೆಷ್ಟಿದೆ? 39,000 ಇದೆ. 39, 26, 39, 45, 55, 65 ಆಯಿತು. 65 + 25 90. ಕರೆಕ್ಟಾ? ಇಲ್ಲೂ ಕೂಡ 90,000. ಟೋಟಲ್ ಸರಿ ಬಂದಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ರಾಂಗ್ ಆಗಿದೆ ಅಂತಲೇ ಅರ್ಥ ಮಕ್ಕಳೇ. ಟೋಟಲ್ ಸರಿ ಬರಬೇಕು. ಯಾಕಂದರೆ ಅವ್ರು ಪ್ರಾಫಿಟನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಹಂಚಿರ್ತೀರಿ. ಬ್ಯಾಲೆನ್ಸು ಶಾರ್ಟೇಜ್ ಇರೋ ಅಮೌಂಟನ್ನು ಕೊಟ್ಟಿರ್ತೀರಿ. ಒಬ್ನಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಕೂಡ, ಈಗ ನಾನು ನಿಮಗೆ ಕೊಟ್ಟೆ ಅಂದರೆ ನಿಮಗೆ ಅಕೌಂಟಿಗೆ ದುಡ್ಡು ಬಂತು, ನನ್ನ ಅಕೌಂಟಿಂದ ದುಡ್ಡು ಲೆಸ್ ಆಯಿತು, ನಿಮ್ಮದು ಆ್ಯಡ್ ಆಯಿತು, ನಿಮ್ಮದು ಕ್ರೆಡಿಟ್ ಆಯಿತು, ನಂದು ಡೆಬಿಟ್ ಆಯಿತು, ಆ ಥರ ಬರುತ್ತಲ್ವಾ. ಹಾಗಾಗಿ ಆ ಒಂದು ಫಾರ್ಮುಲಾನ ಯೂಸ್ ಮಾಡಿದಾಗ 90,000 ಇದ್ದೇ ಇರುತ್ತೆ. ಬಟ್ ಒಬ್ರ ಹತ್ರ ಹೆಚ್ಚಾಗತ್ತೆ ದುಡ್ಡು, ಒಬ್ರಿಗೆ ಕಡಿಮೆ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಇದಿಷ್ಟು ಕೂಡ ಗ್ಯಾರಂಟಿ ಆಫ್ ಪ್ರಾಫಿಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಮು. ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟು ಡೀಟೇಲ್ ಇನ್ಫಾರ್ಮೇಷನ್ನ ಕೊಡಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ 6 ಪ್ರಾಬ್ಲಮ್ ಇದೆ, ಒಂದೊಂದು ಪ್ರಾಬ್ಲಮಿಗೂ ಒಂದೊಂದು ವಿಡಿಯೋ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಪ್ರಾಬ್ಲಮಿನ ಕಮೆಂಟಲ್ಲಿ ನೆಕ್ಸ್ಟ್ ಪ್ರಾಬ್ಲಮಿನ ಲಿಂಕ್ ಎಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಕಂಟಿನ್ಯೂಸ್ ಆಗಿ 6 ಪ್ರಾಬ್ಲಮ್ನ ವಾಚ್ ಮಾಡಿ ನಿಮಗೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಏನಿದೆ ಈ ಕಾನ್ಸೆಪ್ಟು ಅಲ್ಲಿಗೆ ನಿಮಗೆ ಕನ್ಫರ್ಮ್ ಆಗಿ ಪಕ್ಕಾ ಆಗುತ್ತೆ. ಸೊ ಏನೇ ಡೌಟ್ಸ್ ಇದ್ರೂ ಕೂಡ 6 ಪ್ರಾಬ್ಲಮ್ ಆಗೋದ್ರ ಒಳಗಡೆ ಕ್ಲಿಯರ್ ಆಗುತ್ತೆ ನಿಮಗೆ ಬರೋ ಡೌಟ್ಸು. ಸೊ ನೆಕ್ಸ್ಟು ಇದೇ ರೀತಿ ಗ್ಯಾರಂಟಿ ಆಫ್ ಪ್ರಾಫಿಟಿನ ನೆಕ್ಸ್ಟ್ ಪ್ರಾಬ್ಲಮ್ನ ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ. ಸೊ ಇಲ್ಲಿ ಅವ್ರು ಏನು ಕೊಟ್ಟಿದ್ರಲ್ಲ ಆ ಆನ್ಸರ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅವರು ಫಸ್ಟ್ ಪ್ರಾಬ್ಲಮ್ಗೆ ಡಿಫಿಷಿಯನ್ಸಿ ಬೋರ್ನ್ ಬೈ ಸಚಿನ್ ಮತ್ತು ರಾಹುಲ್ಗೆ ಅಮೌಂಟ್ ಕೊಟ್ಟಿದ್ದಾರೆ. ಸಚಿನ್ 6,000, ನೆಕ್ಸ್ಟು ರಾಹುಲ್ 4,000. ಅಂದರೆ ಧೋನಿಗೆ ಶಾರ್ಟೇಜ್ ಬೀಳತ್ತೆ. ಆ ಶಾರ್ಟೇಜ್ ಬಿದ್ದಿರೋ ಅಮೌಂಟನ್ನು ಯಾರು ಕೊಡ್ತಾರೆ? ಸಚಿನ್ 6,000 ಕೊಡಬೇಕು, ರಾಹುಲ್ 4,000 ಕೊಡಬೇಕು ಅಂತ ಅವರೇ ಹೇಳಿದರು. ಸೊ ಅವ್ರು ಏನು ಹೇಳಿದರು ಆ ಅಮೌಂಟನ್ನೇ ನಾವು ಕೊಟ್ಟಿದ್ದೀವಿ, ಅದೇ ರೀತಿ ಬಂದಿದೆ ಆನ್ಸರ್. ಸೊ ಸರಿ ಇದೆ ಅಂತ ಆಯಿತು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 2 ಪಾಸ್ ಮಾಡಿ ಬರ್ಕೊಳ್ಳಿ. ಕ್ವಶನ್ನು ಈಸಿ ಇದೆ, ಮಾಡಲಿಕ್ಕೆ ಪ್ರಯತ್ನ ಪಡಿ. ಬಂದರೆ ಇದಿಷ್ಟು ಬರುತ್ತೆ. ಇಲ್ಲಿ ಡಿಫಿಷಿಯನ್ಸಿ ಬೋರ್ನ್ ಬೈ ರೋಜಾ ಅಂತ ಮಾತ್ರ ಇದೆ, ಒಬ್ರದ್ದು ಮಾತ್ರ ಇದೆ ಅಂತ ಹೇಳಿದ್ರೆ ಬಿಸ್ನೆಸ್ಸಲ್ಲಿ ಆಲ್ರೆಡಿ ಅದು ಅಗ್ರಿಮೆಂಟ್ ಆಗಿರುತ್ತೆ. ಹೊಸ ಪಾರ್ಟ್ನರ್ ಏನು ಬಂದಿರ್ತಾನೆ ಅವನೇನಾದರೂ ಗ್ಯಾರಂಟಿ ಪಾರ್ಟ್ನರ್ ಆಗಿದ್ರೆ ಅವನಿಗೆ ರೋಜಾ ಮಾತ್ರ ಕೊಡಬೇಕು ದುಡ್ಡು ಅಂತ ಆಗಿರುತ್ತೆ. ಹಾಗಾಗಿ ಇಲ್ಲಿ ರೋಜಾ ಇರುತ್ತೆ. ಕ್ವಶನ್ನ ಓದ್ಕೊಂಡು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ನು ಮತ್ತು ಇದಕ್ಕೆ ಸೊಲ್ಯೂಷನ್ನು ಕೊಡ್ತೀನಿ. ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.